ಇಚ್ಛೆಯಂತೆ, ಜನಾರ್ದನ ದೇವರ ಇಚ್ಛೆಯಂತೆ ನಾವೆಲ್ಲ ಊರಿನವರೆಲ್ಲ ಒಟ್ಟಾಗಿ ಈ ಕಂಬಳವನ್ನು ಇಲ್ಲಿ ನಡೆಸಬೇಕಂತ ಒಂದು ನಿಶ್ಚಯ ಮಾಡಿದ್ದೇವೆ. ಇದಕ್ಕೆ ಪತ್ರಕರ್ತರೆಲ್ಲ ನಿಮಗೆ ನಾನು ತುಂಬ ಸ್ವಾಗತವನ್ನು ಬಯಸುತ್ತೇನೆ. ಯರ್ಮಾಳು ಕಂಬಳದ ಮುಂಬೈ ಕಮಿಟಿ ಅಧ್ಯಕ್ಷರಾದ ಹರೀಶ್ ಶೆಟ್ಟಿ ಯರ್ಮಾಳು ಇದ್ದಾರೆ. ನಮ್ಮ ಸ್ವಾಗತ ಸಮಿತಿ ಅಧ್ಯಕ್ಷರಾದ ಶ್ರೀಯುತ ಬಾಲಚಂದ್ರ ಹುಚ್ಚೊಟ್ಟುಬೀಡು ಇವರಿದ್ದಾರೆ. ಮುಂಬೈ ಕಮಿಟಿ ಸೆಕ್ರೆಟರಿ ಚಿಂತನ್ ಹೆಗಡೆ ಇದ್ದಾರೆ. ಅನಿವಾಸಿ ಭಾರತೀಯ ಕಮಿಟಿಯವರಾದ ಕರುಣಾಕರ್ ಹೆಗಡೆ ಇದ್ದಾರೆ. ಕಾರ್ಯದರ್ಶಿ ಸಂತೋಷ್ ಶೆಟ್ಟಿ ಇದ್ದಾರೆ. ನಮ್ಮ ವ್ಯವಸ್ಥಾಪನಾ ಅಧ್ಯಕ್ಷರಾದ ಜೀವನ್ ಚೌಟ ಇದ್ದಾರೆ. ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಪ್ರಸಾದ್ ಯರ್ಮಾಳು ಇದ್ದಾರೆ. ನಾವೆಲ್ಲ ಸೇರಿ ಬೇರೆಯವರೆಲ್ಲ ಬೇರೆ ಬೇರೆ ಕೆಲಸಕ್ಕೆ ಹೋಗಿದ್ದಾರೆ. ನಾವು ಎಲ್ಲರನ್ನು ನಮ್ಮ ಗೌರವಾಧ್ಯಕ್ಷರಾದ ಅಶೋಕ್ ರಾಜು ಇದ್ದಾರೆ, ರಾಜೇಶ್ ಹೆಗ್ಡೆ ಇದ್ದಾರೆ, ಮತ್ತೆಲ್ಲ ಗೌರವಾಧ್ಯಕ್ಷರಿದ್ದಾರೆ. ಉದಯ್ ಶೆಟ್ಟಿ, ನಾರಾಯಣ ಶೆಟ್ಟಿ, ವಿಶ್ವನಾಥ್ ಶೆಟ್ಟಿ, ಸಂತೋಷ್ ಶೆಟ್ಟಿ, ಶಶಿಧರ್ ಶೆಟ್ಟಿ, ರವಿ ಭಟ್, ಅಲ್ಲದೆ ಕಾರ್ಯಾಧ್ಯಕ್ಷರಾದ ಸೀತಾರಾಮ್ ಶೆಟ್ಟರಿದ್ದಾರೆ. ಹಾಗೆ ಕೋಶಾಧಿಕಾರಿಯಾಗಿ ಸುರೇಶ್ ಜೆ ಶೆಟ್ಟಿ, ಪ್ರಧಾನ ಕಾರ್ಯದರ್ಶಿ ಸುರೇಶ್ ಜೆ ಶೆಟ್ಟಿ ಮತ್ತು ಕೋಶಾಧಿಕಾರಿ ಚಂದ್ರರಾಜ್ ಶೆಟ್ಟಿ ಇವರು ಕಮಿಟಿಯಲ್ಲೆಲ್ಲ ಇದ್ದಾರೆ. ಹಾಗೆ ಯರ್ಮಾಳ್ನಲ್ಲಿ ಪ್ರಪ್ರಥಮವಾಗಿ ನಡೆಯುವ ಈ ಕಂಬಳಕ್ಕೆ ತಾವು ಮತ್ತು ಎಲ್ಲ ಪ್ರಿಂಟ್ ಮೀಡಿಯಾ ಮತ್ತು ಪತ್ರಕರ್ತರು ಎಲ್ಲ ಸಹಾಯವನ್ನು ನಮಗೆ ಆದಷ್ಟು ನೀವು ಒಂದು ಸಹಾಯ ಕೊಡಬೇಕಂತ ನಿಮ್ಮಲ್ಲಿ ಕೋರಿಕೊಂಡು ಈ ಸಭೆಯನ್ನು ನಡೆಸುವಂತೆ ಎಲ್ಲರ ಹತ್ರ ಕೋರ್ತೇನೆ. ಯರ್ಮಾಳು ಕಟ್ಪಾಡಿ ಕಂಬಳವನ್ನು 36 ವರ್ಷಗಳಿಂದ ನಡೆಸಿಕೊಂಡು ಬಂದಿದ್ದೇನೆ ನನ್ನ ಅಧ್ಯಕ್ಷತೆಯಲ್ಲಿ. ಆ ಕಂಬಳವು ಕಾರಣಾಂತರಗಳಿಂದ ಬಯಲು ಕಂಬಳವನ್ನು ನಿಂತು ಬರೀ ಸಂಪ್ರದಾಯಿತ ಕಂಬಳವನ್ನು ಮಾಡುತ್ತೇವೆ ಅಂತ ಹೇಳಿದ ನಂತರ ನಾವು ಯರ್ಮಾಳ್ನಲ್ಲಿ ಮೊದಲಿನಿಂದಲೂ ಈ ಬಾಕಿಮಾರು ಗದ್ದೆ ಒಂದು ಕಂಬಳದ ಗದ್ದೆ ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ದಾರೆ. ಅದನ್ನು ಇಲ್ಲಿ ಒಂದು ಕಂಬಳ ನಡೆಸಬೇಕಂತ ಒಂದು ಊರವರ ಎಲ್ಲ ಒಟ್ಟು ಸೇರಿ ನಾವೊಂದು ಚಿಕ್ಕ ಸಮಾಲೋಚನೆ ಮಾಡಿ ನಮ್ಮ ವಿಘ್ನೇಶ್ ಭಟ್ರು, ಬೆಳ್ಮಣ್ಣು ವಿಘ್ನೇಶ್ ಭಟ್ರನ್ನು ಕರೆದು ನಾವು ಒಂದು ಪ್ರಶ್ನೆ ಮುಖಾಂತರ ಈ ಕಂಬಳದ ಗದ್ದೆಯಲ್ಲಿರುವಂಥ ನಂದಿಕೇಶ್ವರ ದೇವಸ್ಥಾನದ ಜಾಗದಲ್ಲಿ ನಾವು ಪ್ರಶ್ನೆ ಮುಖಾಂತರ ಕೇಳಿಕೊಂಡು ಈ ಕಂಬಳ ನಡೆಸುವುದು ಹೇಗೆ ಅಂತ ಅದನ್ನು ಪ್ರಶ್ನೆ ಮುಖಾಂತರ ವಿಚಾರಣೆ ಮಾಡಿದೆವು. ಅದರಲ್ಲಿ ವಿಚಾರಣೆ ಆದ ವಿಷಯದಲ್ಲಿ ಏನಂದರೆ, ಈ ಕಂಬಳ ಗದ್ದೆಯಲ್ಲಿ ಒಂದು 10 ಮುಡಿ ಗದ್ದೆ ಅಂತ ಕಂಬಳ ಗದ್ದೆ ಮೊದಲಿನಿಂದಲೂ ನಮ್ಮ ಹಿರಿಯರು ಹೇಳ್ತಾ ಇದ್ದರು. ಆ ಗದ್ದೆಯಲ್ಲಿ ಒಂದು ವ್ಯಾಘ್ರ ಚಾಮುಂಡಿನ ಒಂದು ಶಕ್ತಿ ಇದೆ. ಆ ಶಕ್ತಿಯನ್ನು ನೀವು ನಂಬಬೇಕು, ಆ ಗದ್ದೆಯಲ್ಲಿ ನಂಬಬೇಕು ಅಂತ ಆ ಪ್ರಶ್ನೆಯಲ್ಲಿ ಕೇಳಿ ಬಂತು. ಆ ಪ್ರಶ್ನೆ ಮುಖಾಂತರ ನಾವು ವ್ಯಾಘ್ರ ಚಾಮುಂಡಿಯನ್ನು ಅಲ್ಲಿ ನಂಬಿ ಅದಕ್ಕೆ ಬೇಕಾದಂಥ ಎಲ್ಲ ಕೆಲಸಗಳನ್ನು ಮುಗಿಸಿ ದೇವರ ಕಾರ್ಯಗಳನ್ನು ಎಲ್ಲ ದೋಷಾದಿ ಕಾರ್ಯಗಳನ್ನು ಅದನ್ನೆಲ್ಲ ಮಾಡಿ ನಾವು ವ್ಯಾಘ್ರ ಚಾಮುಂಡಿಯ ಸ್ಥಾನವನ್ನು ನಾವು ವೃದ್ಧಿಪಡಿಸಿ ಹೊಸದಾಗಿ ನಿರ್ಮಿಸಿ ಅದನ್ನು ಪ್ರತಿಷ್ಠೆಯನ್ನು ಸಹ ಮುಗಿಯಿತು. ಆ ಪ್ರತಿಷ್ಠೆ ಮುಗಿದ ನಂತರ ನೀವು ಕಂಬಳ ಮಾಡಬೇಕಂತ ಹೇಳಿಕೊಂಡಿದ್ದರಿಂದ ಫೆಬ್ರವರಿ 28ರಂದು ನಮಗೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಕಂಬಳ ಕಮಿಟಿಯವರು ಫೆಬ್ರವರಿ 28ಕ್ಕೆ ನಮಗೆ ಡೇಟ್ ಕೊಟ್ಟಿದ್ದರು. ಅದರ ಪ್ರಕಾರ ಫೆಬ್ರವರಿ 28ರಂದು ನಾವು ಕಂಬಳ ನಡೆಸುವುದಂತ ಎಲ್ಲ ರೀತಿಯ ಇದನ್ನು ನಮ್ಮ ಕೆಲಸವನ್ನು ಮುಗಿಸಿದ್ದೇವೆ. ಕಂಬಳದ ಕೆರೆಯನ್ನು ಹುಚ್ಚೊಟ್ಟುಬೀಡಿನ ಲೋಕೇಶ್ ಶೆಟ್ಟರವರ ಸ್ಮರಣಾರ್ಥವಾಗಿ ಅವರ ಮಕ್ಕಳು ಆ ಕಂಬಳ ಕೆರೆಯನ್ನೆಲ್ಲ ನಿರ್ಮಿಸಿಕೊಟ್ಟಿದ್ದಾರೆ. ಸುಮಾರು 25 ಲಕ್ಷ ವೆಚ್ಚ ಮಾಡಿ ಅದನ್ನು ಕಂಬಳ ಕೆರೆಯನ್ನು ಅದರಲ್ಲಿ ಒಂದನ್ನು ಪೂಲ ವಿಠ್ಠಲ್ ಶೆಟ್ಟರ ಸ್ಮಾರಕವಾಗಿ ಅವರ ಮಕ್ಕಳು ಕೊಟ್ಟರು. ಇನ್ನೊಂದನ್ನು ನಾರಾಯಣ ಶೆಟ್ಟರು ಅವರ ತಂದೆ ತಾಯಿಯವರ ಸ್ಮರಣಾರ್ಥವಾಗಿ ಕೊಟ್ಟರು. ಅದರಂತೆ ಗಂತಿನಲ್ಲಿರುವಂಥ 2 ಕೊಠಡಿಗಳನ್ನು ಒಂದು ಯರ್ಮಾಳು ಹರೀಶ್ ಶೆಟ್ಟರು ಅವರ ಕುಟುಂಬಸ್ಥರ ಪರವಾಗಿ ಕೊಟ್ಟರು. ಇನ್ನೊಂದನ್ನು ಗೋಪ ಶೆಟ್ಟಿ ಅವರ ಸ್ಮರಣಾರ್ಥವಾಗಿ ಅವರ ಮಗ ನಮ್ಮ ಕಾರ್ಯದರ್ಶಿ ಆದಂಥ ಸುರೇಶ್ ಜೆ ಶೆಟ್ಟಿಯವರು ಕಟ್ಟಿಸಿಕೊಟ್ಟಿದ್ದಾರೆ. ಅದರಂತೆ ತಾರಾ ಚಿತ್ರನಂದೇಶ ಹೆಗಡೆಯವರ ಸ್ಮರಣಾರ್ಥವಾಗಿ ಮೇಲ್ಛಾವಣಿಯಲ್ಲಿ ಕಂತಿನಲ್ಲಿರುವ ಮೇಲ್ಛಾವಣಿಯನ್ನು ಅವರ ಮಕ್ಕಳು ಮತ್ತು ಮೊಮ್ಮಕ್ಕಳು ಕಟ್ಟಿಸಿಕೊಟ್ಟಿದ್ದಾರೆ. ಅದರಂತೆ ನಾವು ವಿಶೇಷವಾಗಿ 2 ಟಾಂಕಿಯನ್ನು ನಿರ್ಮಿಸಿದ್ದೇವೆ. ಎಲ್ಲ ಕಂಬಳ ಗದ್ದೆಯಲ್ಲಿರುವಂಥ ಒಂದು ಟಾಂಕಿ ಆದರೆ ಯರ್ಮಾಳು ಕಂಬಳದಲ್ಲಿ 2 ಟಾಂಕಿಯನ್ನು ನಾವು ನಿರ್ಮಿಸಿದ್ದೇವೆ. ಯಾಕೆಂದರೆ ಬೇರೆ ಎಲ್ಲ ಕಂಬಳದಲ್ಲಿ ಸ್ವಲ್ಪ ಜೋಡಿ ಕೋಣಗಳು ಓಡುವಾಗ ಅವರಿಗೆ ಸ್ವಲ್ಪ ಘರ್ಷಣೆ ಆಗಿ ಆ ನೀರು ಹಾಕುವಾಗ ಕೆಲವು ಕಂಬಳದಲ್ಲಿ ಸ್ವಲ್ಪ ಘರ್ಷಣೆ ಆಗ್ತಾಯಿತ್ತು. ಅದಕ್ಕೋಸ್ಕರ ನಾವು ವಿಶೇಷವಾಗಿ 2 ಕಡೆ ಓಡುವ ಕೋಣಗಳನ್ನು ಬೇರೆ ಬೇರೆ ಸಪರೇಟಾಗಿ ಅವರವರ ಸೈಡಿನಲ್ಲಿರುವಂಥ ನೀರಿನ ಟ್ಯಾಂಕಿಗೆ ಹೋಗಲಿ ಅಂತ ನಾವು ಅದನ್ನು ಮಾಡಿದ್ದೇವೆ. ಒಂದನ್ನು ಡಾಕ್ಟರ್ ಚಿಂತನ್ ಹೆಗಡೆಯವರ
ನೇತೃತ್ವದಲ್ಲಿ ಅವರು ನಿರ್ಮಿಸಿಕೊಟ್ಟಿದ್ದಾರೆ. ಇನ್ನೊಂದನ್ನು ನಮ್ಮ ಅನಿವಾಸಿ ಭಾರತೀಯ ಅಧ್ಯಕ್ಷರಾದ ಕರುಣ ಪ್ರಭಾಕರ್ ಹೆಗಡೆ ಅವರು ನಿರ್ಮಿಸಿಕೊಟ್ಟಿದ್ದಾರೆ. ಅದರಂತೆ ಊರೆಲ್ಲರ ಸಹಕಾರದಲ್ಲಿ ನಾವು ಈ ಕಂಬಳವನ್ನು ನಾವು ಒಬ್ಬರೇ ಅಂತಲ್ಲ, ಇಡೀ ಊರಿನವರು, ಅದರೊಟ್ಟಿಗೆ ಪರ ಊರಿನವರು ಸಹ ನಮಗೆ ಸಹಕಾರ ಮಾಡಿದ್ದಾರೆ. ನಮ್ಮ ಯರಮಾಳ್ನ ಕಂಬಳ ಅಭಿಮಾನಿಗಳು ಮುಂಬೈಯಲ್ಲಿರುವಂಥವರು, ಪೂನಾದಲ್ಲಿರುವಂಥವರು, ಬೆಂಗಳೂರಿನಲ್ಲಿರುವಂಥವರು, ಎಲ್ಲ ಮಂಗಳೂರಿನಲ್ಲಿ, ಉಡುಪಿಯಲ್ಲಿ ಎಲ್ಲ ನಮ್ಮ ಕಂಬಳ ಅಭಿಮಾನಿಗಳಿದ್ದಾರೆ. ದುಬೈಯಲ್ಲಿ ಇದ್ದವರು ಸಹ ನಮಗೆ ಸಹಕಾರ ಮಾಡಿದ್ದಾರೆ. ಯರಮಾಳ್ ಕಂಬಳ ಒಂದು ವಿಜೃಂಭಣೆಯಲ್ಲಿ ನಡೆಯಬೇಕಂತ ಅದನ್ನು ನಾವು ಒಂದು ವಿಶೇಷವಾಗಿ ಈ ಕಂಬಳವನ್ನು ಒಂದು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ 25 ಕಂಬಳಗಳಲ್ಲಿ ಒಂದು ಒಳ್ಳೆಯ ರೀತಿಯ ಶಿಸ್ತುಬದ್ಧವಾದ ಕಂಬಳ ನಡೆಸಬೇಕಂತ ನಮ್ಮ ಒಂದು ಅನಿಸಿಕೆ ಇದೆ, ನಮ್ಮ ಎಲ್ಲ ಕಮಿಟಿಯವರದ್ದು. ಅದರ ಪ್ರಕಾರ ನಾವು ಇಷ್ಟರವರೆಗೆ ಒಂದು ಒಳ್ಳೆಯ ರೀತಿಯ ಕರೆಯನ್ನು ಮತ್ತು ಅದಕ್ಕೆ ಬೇಕಾದಾಗ ಕೋಣಗಳನ್ನು ಕಟ್ಟುವ ಜಾಗ, ಪಾರ್ಕಿಂಗ್ ವ್ಯವಸ್ಥೆ ಇದನ್ನೆಲ್ಲ ಮಾಡಿದ್ದೇವೆ. ನಮ್ಮ ಎಲ್ಲ ಒಂದು ಅನಿಸಿಕೆ ಏನಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದ್ದ ಕಂಬಳಗಳಿಂದ ಒಳ್ಳೆಯ ಒಂದು ಕರೆ ನಿರ್ಮಾಣ ಆಗಬೇಕು, ಸ್ಟೇಡಿಯಂ ತರಟ್ಟು ಮತ್ತು ಲಾಂಗೆಸ್ಟ್ ನಮ್ಮದು ಟ್ರ್ಯಾಕ್, ಕಂಬಳದ ಕರೆ ಲಾಂಗೆಸ್ಟ್ 151 ಮೀಟರ್ನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತಿ ದೊಡ್ಡ ಉದ್ದದ ಟ್ರ್ಯಾಕ್ ಅಂದರೆ ಯರಮಾಳು ಗದ್ದೆ. ಇಷ್ಟರವರೆಗೆ ಇನ್ನು ಬೇರೆ ಎಲ್ಲ ಕಂಬಳದವರು ಮಾಡ್ಬೋದು, ಆದರೆ ಇಷ್ಟರವರೆಗೆ ಇದ್ದದ ಟ್ರ್ಯಾಕ್ನಲ್ಲಿ ನಮ್ಮ ಉದ್ದದ ಟ್ರ್ಯಾಕ್. ಯಾಕೆಂದರೆ ಕೋಣ ಜಾಸ್ತಿ ಓಡಬೇಕು, ಉದ್ದದ ಜಾಸ್ತಿ ಓಡಿದರೆ ಒಳ್ಳೆಯದು ಕೋಣಕ್ಕೆ ಅಂತ ನಮ್ಮದೊಂದು ಅಭಿಪ್ರಾಯ. ನಾವು 35-40 ವರ್ಷದಿಂದ ಕೋಣಗಳನ್ನು ಕಟ್ಟಿ ಅದರಿಂದ ಪಳಗಿದವರು ನಾವು ಸಹ ಇದ್ದಾರೆ. ನಮಗಿಂತ ಹಿರಿಯವರು ಇಲ್ಲಿ ಕೋಣ ಕಟ್ಟಿದವರು ಇದ್ದಾರೆ. ಯರಮಾಳು ಬೀಡು ಶಾಂತರಾಜ ಮನೆತನದವರು, ಹಾಗೆ ಪುಚ್ಚೋಟು ಬೀಡು ಮನೆತನದವರು, ಯರಮಾಳು ಪೂಳ ವಿಠ್ಠಲ್ ಶೆಟ್ಟರು, ಹಾಗೆ ಯರಮಾಳು ಬರಪಣಿ ಜಗನ್ನಾಥ್ ಶೆಟ್ಟರು, ಹಾಗೆ ಇಲ್ಲಿ ಕುಟ್ಟಿ ಪೂಜಾರಿ, ಯರಮಾಳು ಮುದ್ದು ಚೌಟ್ರು ಅಂತ ಇದ್ದರು. ಅವರೆಲ್ಲ ನಮಗಿಂತ ಮೊದಲಾಗಿ ಈ ಕೋಣಗಳನ್ನು ಕಟ್ಟಿ ಯರಮಾಳಿಗೆ ಹೆಸರು ತಂದ ಒಂದು ಕೀರ್ತಿ ಇದೆ. ಯರಮಾಳಿನಲ್ಲಿ ಕಟ್ಟಿದ ಕೋಣಗಳು 1ನೇ ಕ್ಲಾಸಿನಲ್ಲಿ ಓಡಿದ ಕೀರ್ತಿ ಇದರ ಮೊದಲಿಂದಲಿದೆ. ಅದ ನಂತರ ನಾವು ಯರಮಾಳು ರೋಹಿತ್ ಹೆಗಡೆ, ನಾನು ಸಹ ಒಂದು ಕೋಣ ಕಟ್ಟಿ 36 ವರ್ಷ ಆಯಿತು. ಈಗ 4-5 ವರ್ಷದಿಂದ ಯರಮಾಳು ಪುಚ್ಚಟ್ಟು ಬೀಡು ಬಾಲಚಂದ್ರ ಶೆಟ್ಟರ ನೇತೃತ್ವದಲ್ಲಿ ಪುಚ್ಚಟ್ಟು ಬೀಡಿನ ಕೋಣಗಳು ಸಹ ಕಳೆದ 2 ವರ್ಷಗಳಿಂದ ಜೂನಿಯರ್ ವಿಭಾಗದಲ್ಲಿ ಚಾಂಪಿಯನ್ಶಿಪ್ ಪಡೆದಿದೆ. ಹಾಗೆ ಈಗ ಕೋಣಗಳನ್ನು ನಾವು ಸಹ ಒಂದು ಒಳ್ಳೆಯ ರೀತಿಯಿಂದ ಜನಗಳಿಗೆ ಒಳ್ಳೆಯ ರೀತಿಯ ಟ್ರ್ಯಾಕ್ ಕೊಡಬೇಕಂತ ನಮ್ಮ ಅಭಿಪ್ರಾಯ. ಯಾಕೆಂದರೆ ನಾವು ಕಂಬಳದಲ್ಲಿ ಇದ್ದೇವೆ, ಪುಚ್ಚಟ್ಟು ಮಣ್ಣದವರು, ಮತ್ತು ನಾವು ಈಗಲೂ ಕಂಬಳದಲ್ಲಿ ಓಡಿಸ್ತಾ ಇದ್ದೇವೆ ಕೋಣಗಳನ್ನು. ಆದ್ದರಿಂದ ನಮ್ಮ ಒಂದು ಇಚ್ಛೆ ಏನಂದರೆ ಎಲ್ಲರದ್ದು ಒಂದು ಒಟ್ಟು ಸೇರಿ ನಾವು ಒಂದು ಒಳ್ಳೆಯ ಟ್ರ್ಯಾಕನ್ನು ಕೋಣ ಓಡಿಸುವವರಿಗೆ ಕೊಡಬೇಕು. ಹಾಗೆ ಕೋಣಗಳಿಗೆ ಒಂದು ಮೊದಲಿಂದ ಒಂದು ಹ್ಯಾಬಿಟ್ ಇದೆ, ನೀರು ಬೇಕು ಕೋಣದವರಿಗೆ ಬೇಕಾದಷ್ಟು ನೀರಲ್ಲಂದರೆ ಅದಕ್ಕೆ ಬೇಕಾದ ಶಾಮಿಯಾನ ಹಾಕುವ ಸ್ಥಳಗಳನ್ನೆಲ್ಲ ನಾವು ನಿರ್ಮಿಸಿಕೊಟ್ಟಿದ್ದೇವೆ. ನಮ್ಮ ಕೋಣಗಳನ್ನು ತರಬೇಕಂತ ನಾವೆಲ್ಲ ರಿಕ್ವೆಸ್ಟ್ ಮಾಡಿದ್ದೇವೆ. ಎಲ್ಲ ಕೋಣಗಳ ಯಜಮಾನರವರು ಅವರೆಲ್ಲ ನಮಗೆ ಒಳ್ಳೆಯ ಸಹಕಾರ ಕೊಟ್ಟಿದ್ದಾರೆ. ನಾವು ಬರ್ತೇವೆ ಅಂತ ಹೇಳಿದ್ದಾರೆ. ಆದ್ದರಿಂದ ನಾವು ಒಂದು 150ರಿಂದ 200 ಜೊತೆವರೆ ಕೋಣ ಬರ್ಬೋದು ಅಂತ ನಮ್ಮ ನಿರೀಕ್ಷೆ ಇದೆ. ನನ್ನ ವೈಯಕ್ತಿಕ ನೆಲೆಯಲ್ಲಿ ಹೇಳುವುದಾದರೂ ಸಹ ಎಲ್ಲ MLAಗಳನ್ನು ನಾವು ಹಾಕಿದ್ದೇವೆ. MP ಅವರಿದ್ದಾರೆ ಮತ್ತು ಚಲನಚಿತ್ರ ನಟರೆಲ್ಲ ಕೆಲವರು ಬರ್ತಾ ಇದ್ದಾರೆ. ನಾವು ಗೆಸ್ಟ್ನವರಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡುವುದು ಬೇಡ ಅಂತ. ಯಾಕೆಂದರೆ ಕಂಬಳದಲ್ಲಿ ನೋಡಬೇಕಾದ್ರೆ ಕಂಬಳದ ಕೋಣಗಳೇ ಗೆಸ್ಟು. ಇದೊಂದು ವಾಡಿಕೆ ಇತ್ತು ಮೊದಲಿಂದ. ಕಂಬಳದ ಕೋಣಗಳೇ ಹೀರೋ. ನಮಗೆ ಕಂಬಳಕ್ಕೆ ಬರೋರು ಕಂಬಳ ನೋಡಲಿಕ್ಕೆ ಬರೋರು, ಯಾರನ್ನು ಗೆಸ್ಟ್ ನೋಡಲಿಕ್ಕೆ ಬರೋದಿಲ್ಲ. ನೀವು ಪ್ರಚಾರದಲ್ಲಿ ನಾವು ಹೇಳ್ಬೋದು, ಆ ಮಿನಿಸ್ಟರ್ ಬರ್ತಾರೆ, ಈ ಚಲನಚಿತ್ರ ನಟಗಳು ಬರ್ತಾರೆ. ಆದರೂ ನಮ್ಮ ಊರಿನವಳೇ ಆದ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ 2ನಲ್ಲಿ ರನ್ನರ್ ಅಪ್ ಬಂದಿದ್ದಾಳೆ, ಅವಳು ಬರ್ತಾರೆ ಅಂತ ಹೇಳಿದ್ದಾರೆ. ಹಾಗೆ ಗುರುಕಿರಣ್, ನಮ್ಮ ಉಪೇಂದ್ರ ಸಹ ನಮಗೆ ಬರ್ತಾರಂತೇಳಿ, ಚಲನಚಿತ್ರ ನಟ ಬರ್ತಾರಂತ ಹೇಳಿದ್ದಾರೆ. ಹಾಗೆ ನಮ್ಮ ತುಳು ನಾಟಕದವರು ದೇವದಾಸ್ ಕಾಪಿಕಾಡು, ಅರವಿಂದ ಬೋಳಾರು, ಪೃಥ್ವಿ ಅಂಬಾರು, ಭೋಜರಾಜ ಒಮಂಜೂರು. ಯಾಕೆಂದರೆ ಅವರ ಹೆಂಡತಿ ನಮ್ಮ ಊರಿನವರು, ಯರಮಾಳ್ನವರೇ, ಅವರು ಗ್ಯಾರಂಟಿ ಬರ್ತಾರೆ ಅಂತ ಹೇಳಿದ್ದಾರೆ. ಆದ್ದರಿಂದ ಹಾಗೆ ಸಂದೀಪ್ ಶೆಟ್ಟಿ, ಪ್ರಸನ್ನ ಬೈಲೂರು, RJ ನಯನಾ ಶೆಟ್ಟಿ ಇವರೆಲ್ಲ ಬರ್ತಾರಂತ ಹೇಳಿದ್ದಾರೆ. ಮತ್ತು ನಮಗೆ ನಮ್ಮ ಯರಮಾಳು ಕಂಬಳದ ಒಂದು ಥಿಯರಿ ಏನಂದರೆ, ಗೆಸ್ಟ್ ಬರದಿದ್ದರೂ ಕೋಣಗಳು ಬಂದರೆ ಸಾಕು ಅಂತ ನಾವು ಒಂದು ಆಲೋಚನೆ. ಯಾಕೆಂದರೆ ಗೆಸ್ಟ್ ನಮರಿಗೆಲ್ಲ ಗುರ್ತು ಉಂಟು, ಬರ್ತಾರೆ ಹೋಗ್ತಾರೆ. ಆದರೆ ಕೋಣಗಳು ಎಲ್ಲ 1ನೇ ಕ್ಲಾಸಿನ ಕೋಣಗಳು, ಪಾಪದವರ ಕೋಣಗಳನ್ನು ಬಂದು ಓಡಿಸ್ಕೊಂಡು ಹೋಗಬೇಕಂತ ನಮ್ಮೊಂದು ಇಚ್ಛೆ. ನಮ್ಮ ಇಚ್ಛೆಯನ್ನು ದೊಡ್ಡ ಅಂದರೆ ನಮ್ಮ ಯರಮಾಳು ಕಂಬಳದದ್ದೊಂದು ಇವತ್ತು ಪ್ರಾರಂಭ ಆದರೂ ಇನ್ನು ಮುಂದೆವು ನಾವಲ್ಲದಿದ್ದರೂ ನಮ್ಮ ಕಿರಿಯವರು ನಮ್ಮವರೆಲ್ಲ ಇನ್ನು ನಡೆಸ್ಕೊಂಡು ಹೋಗುವಾಗಲೂ ಯರಮಾಳು ಕಂಬಳದಲ್ಲಿ ಗೆಸ್ಟಿಗೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಕೋಣಗಳಿಗೆ ನಾವು ಇಂಪಾರ್ಟೆನ್ಸ್ ಕೊಡಬೇಕಂತ ನಮ್ಮೊಂದು ನಮ್ಮನಿಸಿಕೆ ಇದೆ. ಅದೊಂದು ನಮ್ಮದೊಂದು ಹೆಮ್ಮೆಯ ವಿಚಾರ. ಯಾಕೆಂದರೆ ನಾವು ಕೋಣಗಳಿಗೆ ಇಂಪಾರ್ಟೆನ್ಸ್ ಕೊಡ್ತೇವೆ. ಕೋಣಗಳು ಇಳಿಸುವ ಜಾಗ, ಕೋಣಗಳನ್ನು ಅದನ್ನು ಕಟ್ಟುವ ಜಾಗ, ಅವರಿಗೆ ಬೇಕಾದ ನೀರಿನ ವ್ಯವಸ್ಥೆ, ಅವರಿಗೆ ಬೇಕಾದ ಊಟದ ವ್ಯವಸ್ಥೆ, ಮಧ್ಯಾಹ್ನ ನಮ್ಮದು ಭೋಜನ ವ್ಯವಸ್ಥೆ ಇದೆ. ಪುಚ್ಚಟ್ಟು ಬೀಡು ಸೀತಾರಾಮ್ ಶೆಟ್ಟರವರ ಮತ್ತು ಅವರ ಪತ್ನಿಯವರ ನೇತೃತ್ವದಲ್ಲಿ 5,000 ಜನರಿಗೆ, 5ರಿಂದ 6,000 ಜನರಿಗೆ ನಾವು ಮಧ್ಯಾಹ್ನ ಭೋಜನ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಕೋಣದವರಿಗೆ ಸಹ ಮತ್ತು ಎಲ್ಲರಿಗೆ, ಯಾರು ಸಾರ್ವಜನಿಕರು ಎಲ್ಲ ಕಂಬಳ ನೋಡಲಿಕ್ಕೆ ಬರುವವರು ಈ
ಒಂದು ಭೋಜನ ವ್ಯವಸ್ಥೆಯನ್ನು ಒಳ್ಳೆಯ ರೀತಿಯನ್ನು ಸವಿದು ಹೋಗಬೇಕಂತ ನಮ್ಮ ಇಚ್ಛೆ ಇದೆ. ಯಾಕೆಂದರೆ ನಮ್ಮ ಯರ್ಮಾಳ್ ಕಮಲದಲ್ಲಿ ಯರ್ಮಾಳ್ನಲ್ಲಿ ಜನಾರ್ದನ ದೇವರ ಅಡಿಯಲ್ಲಿ ಅನ್ನ ಸಂತರ್ಪಣೆ ಎನ್ನುವುದೊಂದು ದೊಡ್ಡ ಒಂದು ಮೊದಲಿಂದಲೂ ಈಗಂದಲ್ಲ, ನಾವೊಂದು 700-800 ವರ್ಷದ ಹಿಸ್ಟ್ರಿ ಇರುವಾಗಲೂ ನಮ್ಮಲ್ಲಿ ಒಂದು ಅನ್ನ ಸಂತರ್ಪಣೆ ಜನಾರ್ದನ ದೇವರ ಜಾಗದಲ್ಲಿ ಮಾಡೋದು ಅಂತ ಒಂದು ಒಳ್ಳೆಯ ವಿಚಾರವನ್ನು ನಮ್ಮ ಹಿರಿಯವರೆಲ್ಲ ಹಾಕಿಕೊಟ್ಟಿದ್ದಾರೆ. ಅದನ್ನು ಈಗ ಸೀತಾರಾಮ್ ಶೆಟ್ಟರು ಪುಚ್ಚಟ್ಟು ಬೀಡು ಅವರು ಈ ಭೋಜನ ವ್ಯವಸ್ಥೆಯನ್ನು ನಾನು ಮಾಡ್ತಾರೆ ಅಂತ ಅವರು ಅದಕ್ಕೆ ಪ್ರಾಯೋಜಕತ್ವವನ್ನು ಕೊಟ್ಟಿದ್ದಾರೆ. ಈಗ 200ಕ್ಕಿಂತ ಹೆಚ್ಚು ಜೋಡಿಗಳು ಕೋಣ ಬರುವ ಸಾಧ್ಯತೆ ಇದೆ. ಎಷ್ಟು ಗಂಟೆಗೆ ಸಾಧಾರಣ ಮುಗಿಸುವ ಅಂದಾಗೆ? ನೋಡಿ, ನಾವು 36 ವರ್ಷದಿಂದ ಈ ಕಂಬಳವನ್ನು ನಡೆಸಿಕೊಂಡು ನನ್ನ ಅಧ್ಯಕ್ಷರಲ್ಲೇ ಕಟ್ಪಾಡಿ ಕಂಬಳ ನಡೆಸುವುದು. ನಾವು ಹೆಚ್ಚು ಅಂದರೆ ನೆಕ್ಸ್ಟ್ ಡೇ ಸಂಜೆವರೆಗೆ ಆಗ್ತಾಯಿತ್ತು ಅಲ್ಲಿ. ಏಕೆಂದರೆ ಅಲ್ಲಿ ಕಂಬಳ ಇಳಿಯುವಾಗಲೇ 12-1 ಗಂಟೆ ಆಗ್ತದೆ. ಅಂದರೆ ದೇವರೆಲ್ಲ ಕೆಲಸ ಇತ್ತು, ನಮಗೆ ಇಲ್ಲೆಲ್ಲ ಅದಿಲ್ಲ. ಅದರಿಂದ ನಾವು ಮರುದಿವಸ ಮಧ್ಯಾಹ್ನದೊಳಗೆ ಫೈನಲ್ ಹೇಗಾದರೂ ನಡೆಸಬೇಕಂತ ನಮ್ಮೆಲ್ಲ ಕಮಿಟಿಯವರದ್ದು ಒಂದು ಇಚ್ಛೆ ಇದೆ. ಆದರೆ ಡಿಸ್ಟ್ರಿಕ್ಟ್ ಕಮಿಟಿಯವರು ಸಹ ನಮ್ಮ ರಾಜ್ಯ ಕಮಿಟಿಯ ಕಾರ್ಯದರ್ಶಿ ವಿಜಯಕುಮಾರ್ ಕಂಗಿನ ಮೇಲೆ ಸಹ ಬಂದಿದ್ದಾರೆ ಈ ಪ್ರೆಸ್ ಕಾನ್ಫರೆನ್ಸ್ಗೆ. ಅವರು ಸಹ ಹೇಳುವುದು ಅದೇ, ಆದಷ್ಟು ಬೇಗ ನಾವು ಕಂಬಳವನ್ನು ಮುಡಿಸುವ. ಜಿಲ್ಲಾ ಕಮಿಟಿಯೆಲ್ಲ ಇವನು ನಮ್ಮ ಅಧ್ಯಕ್ಷರಾದ ಬೆಳಪು ದೇವಪ್ರಸಾದ್ ಶೆಟ್ಟರು ಸಹ ಹೇಳಿದ್ದಾರೆ. ಡಿಸ್ಟ್ರಿಕ್ಟ್ ಕಮಿಟಿ ಸೆಕ್ರೆಟರಿ ನಮ್ಮ ಮುಚ್ಚೂರು ಲೋಕೇಶ್ ಶೆಟ್ಟರು ಇದ್ದಾರೆ, ಅವರು ಸಹ ಹೇಳಿದ್ದಾರೆ ನಮಗೆ ಆದಷ್ಟು ಬೇಗ ಈ ಕಂಬಳವನ್ನು ಮುಗಿಸಿಕೊಡ್ಬೇಕಂತ. ಅವರು ಸಹ ಎಲ್ಲ ಪ್ರಯತ್ನ ಮಾಡಲಿಕ್ಕೆ ನಮ್ಮೊಟ್ಟಿಗೆ ಸೇರುವವರು ಇದ್ದಾರೆ. ಇವತ್ತು ಬೇರೆ ಬೇರೆ ಕಾರ್ಯಕ್ರಮಗಳಿಂದ ಇವರಿಗೆ ಬರಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನಾವು ಆದಷ್ಟು ಬೇಗ ನಮ್ಮ ಟೀಮ್ ಇದೆ, ಅದಕ್ಕೊಂದು ಟೀಮ್ ಎಲ್ಲ ಮಾಡಿದ್ದೇವೆ. ಗಂತಿನಲ್ಲಿ ಒಂದು 10-25 ಜನರ ಟೀಮ್ ಮಾಡಿದ್ದೇವೆ. ನಾವು ಆದಷ್ಟು ಬೇಗ ಕಂಬಳ ಮುಗಿಸಬೇಕು. ನಮಗೆ ಯಾರೋ ಗೆಸ್ಟ್ ಬರಬೇಕಂತ ಯಾರು ಬರಬೇಕಂತ ಅಗತ್ಯ ಇಲ್ಲ. ಯಾರಿಗೇನು ಅದಕ್ಕೆ ಇದ್ದವರೆಲ್ಲ ಬರ್ತಾರೆ. ಆದರೆ ಕಂಬಳವನ್ನು ನಾವು ಒಂದು ಒಳ್ಳೆಯ ಶಿಸ್ತಿನಲ್ಲಿ ಮುಗಿಸಬೇಕು. ಕೆಲವು ಕಂಬಳದಲ್ಲಿ ಮುಗಿಸ್ತಾರೆ, ನಾವು ಸಹ ಮುಗಿಸಿದ್ದೇವೆ ಬೇಕಂತ ಅದೊಂದು ದೊಡ್ಡ ಸಂಗತಿ ಅಲ್ಲ. ಕೋಣಗಳಿಗೆ ತೊಂದರೆ ಆಗ್ತದೆ. ಫಾಸ್ಟ್ ಕಂಬಳ ಮಾಡುವಾಗ ಕೋಣಗಳಿಗೆ ಸಹ ತೊಂದರೆ ಆಗ್ತದೆ. ಕೆಲವು ಕೋಣಗಳು ನಿಲ್ಲೋದಿಲ್ಲ. ಆದ್ದರಿಂದ ಅದನ್ನು ಫಾಸ್ಟ್ ಮಾಡಿದಾಗ ಹಾಗೆ ತೊಂದರೆ ಹಾಗೆ ಆಗ್ತದೆ. ಕಂಬಳ ಮುಗಿಸೋದು ನಮಗೆ ಜೋರು ಮಾಡಿ ಅವರನ್ನು ಮುಗಿಸ್ಬೋದು, ಅದು ತೊಂದರೆ ಇಲ್ಲ. ಆದರೆ ನಮ್ಮ ಇಚ್ಛೆ ಏನಂದರೆ ಯಾವ ಕೋಣಗಳಿಗೂ ಏನು ತೊಂದರೆ ಆಗೋದಾಗಿ ಅವರು ಕಾಂಪಿಟೇಷನಲ್ಲಿ ಒಂದು ಬೇಸರ ಆಗ್ಬೋದು, ಮೊದಲನ ಅಮ್ಮಸರಡು ಹೆಂಗೆಲ್ಲ ಇವರು ಕೈಟ್ಬೋಣ ಅಂತ ಹಾಗೆ ಆಗಬಾರ್ದು ಅಂತ ನಮ್ಮದೊಂದು ಇಚ್ಛೆ ಇದೆ ನಮ್ಮ ಕಮಿಟಿಯವರದ್ದು. ಆದ್ದರಿಂದ ನಾವು ಈ ಕಂಬಳವನ್ನು ಆದಷ್ಟು ಬೇಗ ಮುಗಿಸುವ ಪ್ರಯತ್ನವನ್ನು ನಾವು ಮಾಡ್ತೇವೆ. ನಾವು ಎಷ್ಟು ಗಂಟೆ ಅಂತ ಹೇಳೋದಿಲ್ಲ, ಆದರೂ ಆದಿತ್ಯವಾರ ಮಧ್ಯಾಹ್ನದ ನಂತರ ನಾವು ಅದರ ಮೊದಲೇ ಮುಗಿಸ್ಬೇಕಂತ ನಮ್ಮ ಇಚ್ಛೆ ಇದೆ ನಮಗೆ. ಅದಕ್ಕೋಸ್ಕರ ನಾವು ಇದೇನು ಲೇಟ್ ಮಾಡೋದಿಲ್ಲ ಕಂಬಳವನ್ನು. ಸಾರ್ವಜನಿಕರ ಸಹಕಾರ ಇಷ್ಟರವರೆಗೆ ಭಾರಿ ಎಲ್ಲೆಲ್ಲಿಂದ ಕುಂದಾಪುರದಿಂದ ಬಡ್ಕಳದಿಂದ ಜನಕರು ಬರ್ತಾ ಇದ್ದಾರೆ ನಮ್ಮ ಕರೆಯನ್ನು ನೋಡಲಿಕ್ಕೆ. ಕಾರ್ಕಳದಿಂದ ಇವನು ಪುತ್ತೂರಿನಿಂದ ಎಷ್ಟೋ ಜನಗಳು ಬಂದು ನಮ್ಮ ಕರೆಯನ್ನು ನೋಡಿದ್ದಾರೆ. ಇದು ಕರೆ ಒಳ್ಳೆಯದಿದೆ, ಒಳ್ಳೆಯ ರೀತಿಯಲ್ಲಿ ನಾವು ಅದನ್ನು ಕರೆಯನ್ನು ಮಾಡಿಸಿಕೊಟ್ಟಿದ್ದಾರೆ ಅಂತ ಎಲ್ಲ ನೋಡಲಿಕ್ಕೆ ಬರ್ತಾ ಇದ್ದಾರೆ. ಎಲ್ಲರೂ ನೋಡಿದರೆ ಯರ್ಮಾಳ್ ಕಂಬಳಕ್ಕೆ ಹೋಗಬೇಕಂತ ಎಲ್ಲರಿಗೂ ಇಚ್ಛೆ ಇದೆ. ಕೋಣಗಳು ಸಹ ಹಾಗೆ, ಯಾಕೆಂದರೆ ಎಲ್ಲರೂ ಕೋಣ ಮಾಲಕರು ಯರ್ಮಾಳ್ ಕಂಬಳಕ್ಕೆ ಹೋಗಬೇಕಂತ. ನಮ್ಮಲ್ಲಿ ವಿಶೇಷವಾಗಿ ಏನಂದರೆ ನಮ್ಮ ಕರೆಗೆ ಸಮುದ್ರದ ಹೊಯ್ಗೆಯನ್ನು ಹಾಕಿದ್ದೇವೆ. ನಮ್ಮ ಮೊಗವೀರ ಸಮಾಜದವರು ನಮಗೆ ಒಂದು 100 ಲೋಡು ಹೊಯ್ಗೆಯನ್ನು ಸಮುದ್ರದ ಹತ್ತಿರದಿಂದ ತೆಗಿಲಿಕ್ಕೆ ಪರ್ಮಿಷನ್ ಕೊಟ್ಟು ಅವರು ನಮಗೆ ಬೇರೆ ಯಾವ ಕರೆ 24 ಕರೆಯಲ್ಲಿ ಸಮುದ್ರ ಹೊಯ್ಗೆ ಹಾಕಿದ ಯಾವ ಕರೆ ಇಲ್ಲ. ಮೊದಲು ಹಿರಿಯರನ್ನೆಲ್ಲ ನಮ್ಮನ್ನು ಒಂದು 50 ವರ್ಷದ ಮೊದಲೆಲ್ಲ ಈ ಸಮುದ್ರದ ಹೊಯ್ಗೆಯನ್ನು ಹಾಕಿ ಕಂಬಳ ಮಾಡ್ತಾಯಿದ್ರು. ಈಗ ಕಂಬಳದಲ್ಲಿ ಕಡಲ ಕೊರತೆ ಇರುವುದರಿಂದ ಸಮುದ್ರ ಬದಿಯಲ್ಲಿ ಅದನ್ನು ಹೊಯ್ಗೆ ತೆಗಿಲಿಕ್ಕೆ ಬಿಡುವುದಿಲ್ಲ. ಆದರೂ ನಮಗೆ ಮೊಗವೀರ ಸಮಾಜದವರು ಎಲ್ಲ ಭಾರಿ ಹೆಲ್ಪ್ ಮಾಡಿ ನಮಗೆ ಒಂದು 100 ಲೋಡು ಹೊಯ್ಗೆಯನ್ನು ಕೊಟ್ಟಿದ್ದಾರೆ. ಅದನ್ನು ನಮ್ಮ ಕಂಬಳ ಕರೆಗೆ ಹಾಕಿದ್ದೇವೆ. ಅದರಿಂದ ಒಳ್ಳೆಯ ರೀತಿಯಿಂದ ಕರೆ ಬಂದಿದೆ. ಒಂದು 10-15 ಕುದಿ ಆಯಿತು. ಮೊನ್ನೆ ಕುದಿ ಮಾಡೋ ಬಂದು 28 ಜೊತೆ ಕೋಣ ಬಂದಿದೆ. ಅವರೆಲ್ಲ ಓಡಿಸುವವರು, ಈಗ ಒಳ್ಳೆ ಓಡಿಸುವವರು ನಮ್ಮ ಕ್ರೀಡಾ ರತ್ನ ಸಿಕ್ಕಿದವರು ಹುಸೇನ್ ಬೋಲ್ಟ್ ಅಂತ ಖ್ಯಾತಿಯ ಶ್ರೀನಿವಾಸ ಗೌಡರು ಮೊನ್ನೆ ಓಡಿಸಿದ್ರು. ಇಲ್ಲಿ ಅವರು ಬಂದರು, ಹೇಳಿದರು. ಮೊನ್ನೆ ರೆಕಾರ್ಡ್ ಮಾಡಿದ ಪೃಥ್ವಿ ಅವರು ಮೊನ್ನೆ ಓಡಿಸಿದ್ರು. ಅವರು ಸಹ ಕರೆ ರೀತಿ ಒಳ್ಳಿದ್ದಾರೆ. ನಮ್ಮ ಜೀತು ಅಂತ ನಮ್ಮ ಕೋಣ ಓಡಿಸುವ ಅವನು ಸಹ ಓಡಿಸಿದ್ದಾರೆ. ಒಳ್ಳೆ ಎಲ್ಲ 1ನೇ ಕ್ಲಾಸಿನ ಓಟಗಾರರು ಬಂದು ನಮ್ಮ ಕರೆಗೆ ಟ್ರಯಲ್ ಮಾಡಿದ್ದಾರೆ. ಅದರಿಂದ ಎಲ್ಲರೂ ಹೇಳ್ತಾರೆ ನಮ್ಮ ಕರೆ ಉತ್ತಮ ರೀತಿಯಿಂದ ಇದೆ. ಏನು ಒಂದು ಹೊಸ ರೀತಿಯ ಕರೆಯಲ್ಲಿ ಓಡಿಸುವಂಥ ಒಂದು ಅವರಿಗೆ ಅನುಭವ ಆಗ್ತದೆ ಅಂತ ಆಲ್ರೆಡಿ ಹೇಳಿದ್ದಾರೆ. ನೋಡಿ, ನಮ್ಮ ಪೂಲಾಯಿ ವಿಠಲ್ ಶೆಟ್ಟರ ಸ್ಮರಣಾರ್ಥವಾಗಿ ಅವರ ಮಕ್ಕಳು ಕಟ್ಪಾಡಿ ಕಂಬಳದಲ್ಲಿ ಭಾಗವಹಿಸುವ ಮೊತ್ತಾರು ಸಾಂಪ್ರದಾಯಿಕ ಕಂಬಳಕ್ಕೆ ಸಹಾಯ ಮಾಡಿ ಅದನ್ನೊಂದು ಅಧ್ಯಕ್ಷರಾಗಿದ್ದನ್ನು ನಡೆಸಿಕೊಂಡವರು. ಆ ಜಾಗದ ಸಮಸ್ಯೆ ಬಂದಾಗ ಕಂಬಳ ನಿಲ್ಲಬಾರ್ದು, ನಮ್ಮ ಸಂಸ್ಕೃತಿ ಉಳಿಬೇಕು ಅನ್ನೋಂಥ ನಿಟ್ಟಿನಲ್ಲಿ ಇತಿಹಾಸಗಳಲ್ಲಿ ಕಂಬಳ ಆಗ್ತಾ ಇರುವಂಥ ಈ ಬಾಕಿಮಾರ್ ಗದ್ದೆ ಏನಿದೆ ಅದರಲ್ಲಿ ಒಂದು ಹೊಸದಾಗಿ ಕರೆ ನಿರ್ಮಾಣ ಮಾಡಿ ಇವನ್ನೆಲ್ಲ ಬಂಧುಗಳ ಸಹಕಾರದಿಂದ ಯರ್ಮಾಳ ಅಂತ ಹೇಳಿದರೆ 74ನೇ ಇಸ್ವಿಯಿಂದ ಕೂಡ ಕೋಣ ಯಜಮಾನರವರು
ಕೂಡ ವಿಠಲ್ ಶೆಟ್ಟಿ ಇರ್ಬೋದು, ಈಗ ರೋಹಿತ್ ಹೆಗ್ಡೆಯರ್ ಇರ್ಬೋದು, ಈಗ ಬಾಲಚಂದ್ರ ಲೋಕೇಶ್ ಶೆಟ್ಟಿ ಇರ್ಬೋದು, ಈ ಭಾಗದಲ್ಲಿ ಕೂಡ ಅಲ್ಲಿ ಒಂದು ಯಜಮಾನರು ಇದ್ದಾರೆ. ನಮ್ಮೂರಿನವರು ಹೊಸ ಕೆರೆ ಮಾಡಬೇಕಿದ್ರೆ ಹೊಸತನ ಇರಲಿ ಅದೇ ಅನ್ನೋ ರೀತಿಯಲ್ಲಿ ಹೊಸ ಒಳ್ಳೆಯ ಕೆರೆ ನಿರ್ಮಾಣ ಮಾಡಿದ್ದಾರೆ. ಇದು ಸ್ವಲ್ಪ ಜಾಸ್ತಿ ಆಯಿತು, ಆದ್ರೂ ಒಂದು ಒಳ್ಳೆಯ ಕೆರೆ 150 ಮೀಟರ್ ಕೆರೆ ಮಾಡೋದು ಅಂತ ಹೇಳಿದ್ರೆ ಈ ದಿನಗಳಲ್ಲಿ ಸ್ವಲ್ಪ ಕಷ್ಟ ಸಾಧ್ಯ ಓಡಲಿಕ್ಕೆಲ್ಲ. ಆದರೂ ಕೂಡ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಉತ್ತಮ ಕಂಬಳ ಆಗುತ್ತೆ. ನ್ಯಾಷನಲ್ ಹೈವೇಗೆ 100 ಮೀಟರ್ ಹತ್ತಿರದಲ್ಲಿ ಇರೋದ್ರಿಂದ ಜನಸಂಖ್ಯೆ ಕೂಡ ನಾವು ನಿರೀಕ್ಷೆ ಮಾಡಲಿಕ್ಕಿಂತ ಹೆಚ್ಚು ಬರ್ಬೋದು. ಅದೇ ರೀತಿ ಕೋಣಗಳು ಕೂಡ ಈ ತೆಂಕು ಮತ್ತು ಕೊಡಗಿನ ಎರಡೂ ಭಾಗದ ಕೋಣಗಳು ಭಾಗವಹಿಸಲಿಕ್ಕೆ ಸಾಧ್ಯತೆ ಇದೆ. 200 ಜೊತೆ ಕೋಣಗಳು ಬಂದರೂ ಕೂಡ ಒಂದು 2 ಗಂಟೆವರೆಗೆ ಅದನ್ನು ಮುಗಿಸಬೇಕು ಅನ್ನೋಂಥ ಪ್ರಯತ್ನ ಇದೆ. ಅದು ಬಹುಮಾನ ಕೂಡ ಪ್ರಥಮ ವರ್ಷದ ಕ್ರಮದಲ್ಲಿ 2 ಪವನನ್ನು ಚಿನ್ನವನ್ನು ಬೆಲೆಯನ್ನು ಗಮನಿಸದೆ ಪ್ರೀತಿಯಿಂದ ಇಟ್ಟಿದ್ದಾರೆ. ಅದಕ್ಕೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇನೆ ಅವರಿಗೆ. ಅದೇ ರೀತಿ ಮಧ್ಯಾಹ್ನದ ಭೋಜನದ ವ್ಯವಸ್ಥೆ ಇರುವುದರಿಂದ ಮಧ್ಯಾಹ್ನ ತನಕ ಎಲ್ಲ ಕೋಣಗಳು ಕರೆಗೆ ಇಳಿದು ಚಾನ್ಸ್ ಓಡಿಸಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದೆಲ್ಲ ಕೋಣಗಳ ಯಜಮಾನರು ಇರ್ಬೋದು, ಅವರೊಟ್ಟಿಗೆ ಬಂದವರಿಗೆಲ್ಲರೂ ಕೂಡ ಕಂಬಳದೊಂದು ಮಧ್ಯಾಹ್ನದ ಭೋಜನವನ್ನು ಸವಿಬೇಕು ಅನ್ನುವಂಥ ನಿಟ್ಟಿನಲ್ಲಿ 2 ಗಂಟೆಯ ನಂತರ ಸ್ಪರ್ಧೆಯನ್ನು ಪ್ರಾರಂಭ ಮಾಡ್ತೀವಿ. ಎಲ್ಲ ಪ್ರಯತ್ನವನ್ನು ಎಲ್ಲ ಜೊತೆ ಸೇರಿದರೆ ಒಂದು 28ರಿಂದ 30 ಗಂಟೆಯಲ್ಲಿ ಕಂಬಳ ಮುಗಿಸ್ಬೋದು. ನಿಮ್ಮ ಜೊತೆ ಸೇರಿದರೂ ಕೂಡ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಮತ್ತು ಹೆಚ್ಚಿನ ಸ್ಪರ್ಧೆಗೆ ಒತ್ತನ್ನು ಕೊಟ್ಟು ಈ ಸೆಲೆಬ್ರಿಟಿಗಳನ್ನು ಆ ಕಾರ್ಯಕ್ರಮವನ್ನು ಉದ್ದ ಮಾಡದೆ ಈ ಕಂಬಳಕ್ಕೆ ಹೆಚ್ಚು ಒತ್ತನ್ನು ಕೊಡುವ ಬಗ್ಗೆ ಕವಿತೆಗಳು ಹೇಳಿದ್ದಾರೆ. ಅದರಿಂದ ಒಂದು ಸಂಸ್ಕೃತಿ ಉಳಿಯುವ ನಿಟ್ಟಿನಲ್ಲಿ ಪ್ರಥಮ ವರ್ಷದ ಕಂಬಳ ಯಶಸ್ವಿ ಆಗಬೇಕು. ಎಲ್ಲ ಕೋಣಗಳ ಯಜಮಾನರು ಸಹಕಾರ ನೀಡಿದರೆ ಒಂದು ಯಶಸ್ವಿ ಕಂಬಳ ಆಗುತ್ತೆ. ಮುಂದಿನ ಭವಿಷ್ಯದ ದಿನಗಳಲ್ಲಿ ಪ್ರವಾಸಿ ಕೇಂದ್ರ ಕೂಡ ಆಗ್ಬೋದು. ಈ ನಿಟ್ಟಿನಲ್ಲಿ ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ. ಒಳ್ಳೆಯದಾಗಲಿ. ಜನಾರ್ದನ ದೇವರ ಹೆಸರನ್ನು ಕಂಬಳ ಸಮಿತಿ ರಚನೆ ಮಾಡಿಕೊಂಡು ಸಂಪ್ರದಾಯವನ್ನು ಉಳಿಸಿಕೊಂಡು ಸಂಸ್ಕೃತಿಯನ್ನು ಬೆಳೆಸಿಕೊಂಡು ಎಲ್ಲ ಕೋಣಗಳ ಯಜಮಾನರಿಗೆ ಒಂದು ನ್ಯಾಯಯುತವಾದ ತೀರ್ಪು ಬರಬೇಕು ಅನ್ನೋದ ನಿಟ್ಟಿನಲ್ಲಿ ಉದ್ದದ ಕರೆಯನ್ನು ನಿರ್ಮಾಣ ಮಾಡಿದ್ದಕ್ಕೆ ಎಲ್ಲ ಕಂಬಳ ಸಮಿತಿಯ ಪದಾಧಿಕಾರಿಗಳಿಗೆ ನಾವಿದ್ದೀವಿ. ನಾವು ಕೂಡ ಜೊತೆಯಾಗಿ ಈ ಕಂಬಳವನ್ನು ಯಶಸ್ವಿ ಮಾಡೋಣ. ಎಲ್ಲ ಕೋಣಗಳ ಯಜಮಾನರು ಕೂಡ ನಾಡಿನ ಕಂಬಳದಲ್ಲಿ ಬಂದು ಭಾಗವಹಿಸಿ ಕಂಬಳವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಈ ಬಗ್ಗೆ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಕೆಲವರೆಲ್ಲ 1 ಪವನ್ 2 ಪವನ್ ಅಂತ ಅಲ್ಲಿ ನಾವು ಹಾಕಿದ್ದೇವೆ. ಹಗ್ಗ ಹಿರಿಯ ವಿಭಾಗಕ್ಕೆ 2 ಪವನ್ ಮತ್ತು 1 ಪವನು, ಹಗ್ಗ ಕಿರಿಯ ವಿಭಾಗಕ್ಕೆ 1 ಪವನ್ ಮತ್ತು ಅರ್ಧ ಪವನು, ನೇಗಿಲು ಹಿರಿಯ ವಿಭಾಗಕ್ಕೆ 2 ಪವನ್ ಮತ್ತು 1 ಪವನು, ನೇಗಿಲು ಕಿರಿಯ ವಿಭಾಗಕ್ಕೆ 1 ಪವನ್ ಮತ್ತು ಅರ್ಧ ಪವನು, ಅಡ್ಡ ಅಲಗೆಗೆ 1 ಪವನ್ ಅರ್ಧ ಪವನು, ಕೆನೆ ಅಲೆಗೆ ನೀರು 7.5 ಕೌಲು ನೀರು ಹಾಕಿದರೆ 2 ಪವನು, 6.5 ಕೌಲಿಗೆ ನೀರು ಹಾಕಿದವರಿಗೆ 1 ಪವನ್. ಹೀಗೆ ಬಹುಮಾನವನ್ನು ಇಟ್ಟಿದ್ದಾರೆ. ನಮ್ಮದೊಂದು ವಿಶೇಷ ಅಂದರೆ ನಮ್ಮ ಬಹುಮಾನ ಪಡೆದ ಕೋಣಗಳ ಹಿಡಿಯುವವರು ಸಹ ಅಲ್ಲಿ ಗಂತಿನಲ್ಲಿ ಹಿಡಿಯುವವರನ್ನು ಸಹ ನಾವು ಗೌರವಿಸುವುದಂತ ನಾವು ನಿಶ್ಚಯ ಮಾಡಿದ್ದೇವೆ. ಪ್ರತಿಯೊಂದು ಕೋಣಗಳು ಫೈನಲ್ ಬಂದ ಕೋಣಗಳನ್ನು ಅಲ್ಲಿ ಗಂತಿನಲ್ಲಿ ಬಿಡುವವರಿಗೆ ಸಹ 2 ಜನರಿಗೆ ನಾವು ಅವರಿಗೆ ಗೌರವ ಮಾಡುವ ಒಂದು ನಮ್ಮ ಕಮಿಟಿಯ ನಿರ್ಧಾರವಾಗಿದೆ. 10 ಜನ್ರೇಷನ್ ಮೊದಲಾದ ಕಂಬಳದ ಒಂದು ರೂವಾರಿತ್ತು. ಅದನ್ನು ಮುಂದೆ ತಗೊಂಡವರಿಗೆ ರೋಹಿತ್ ಹೆಗ್ಡೆ ಅವರೀಗ ಶುರು ಮಾಡಿದ್ದಾರೆ. ಅದಕ್ಕೆ ನಾವು ಮುಂಬೈಯಲ್ಲಿ ಕೂಡ ಸಮಿತಿ ಮಾಡಿ ಎಲ್ಲರನ್ನು ಎಲ್ಲ ತುಳು ಕನ್ನಡಿಗರನ್ನು ಎಲ್ಲ ಸಮಿತಿಯವರನ್ನು ಕರೆದಿದ್ದೇವೆ ನಾವು. ಮುಂಬೈಯಿಂದ ತುಂಬ ಜನ ಬರುವ ನಿರೀಕ್ಷೆ ಕೂಡ ಇದೆ. ನಮ್ಮ ಮುಂಬೈಯಲ್ಲಿ ಒಂದು MP ಅವರಾದ ಗೋಪಾಲ್ ಶೆಟ್ಟಿ ಅವರು ಕೂಡ ರೋಹಿತ್ ಹೆಗ್ಡೆ ಅವರಿಗೆ ಕರೆ ಮಾಡಿ ಹೇಳಿದ್ದಾರೆ. ಅವರು ಕೂಡ ಬರ್ತಾರೆ. ಅಂದರೆ ಮುಂಬೈಯಿಂದ ತುಂಬ ತುಳು ಕನ್ನಡಿಗ ಬರೋ ನಿರೀಕ್ಷೆ ಉಂಟು. ಎಲ್ಲರೂ ಬರ್ತಾರೆ. ಒಳ್ಳೆಯದಾಗಲಿ ಅಂತ ದೇಹದಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಸೆಕ್ರೆಟರಿ ಅಲ್ಲಿ ಫಸ್ಟ್ ಮೀಟಿಂಗ್ ಇಡುವಾಗ ನಮ್ಮದು ಮೇನ್ ಇಂಟೆನ್ಷನ್ ಇತ್ತು, ನಾವಿದು ಕರೆ ಮಾಡ್ತೇವೆ ಒಂದು ಫ್ಯೂಚರಿಸ್ಟಿಕ್ ಇಂಟೆನ್ಷನ್ ಅಂತ ಒಂದು ಸ್ಪೋರ್ಟ್ಸ್ ಅಕಾಡೆಮಿ ಮತ್ತು ಒಂದು ಕಲ್ಚರಲ್ ಏರಿಯಾ ಮತ್ತು ಒಂದು ಸ್ಪೋರ್ಟ್ಸ್ ಅಕಾಡೆಮಿ ಆಗ್ಬೋದಂತ ಒಂದು ಫ್ಯೂಚರಿಸ್ಟಿಕ್ ವಿಷನ್ ಉಂಟು ನಮ್ಮದು. ಊರವರಿಗೆ ಸಹ ಬೇರೆ ಸ್ಪೋರ್ಟ್ಸ್ ಸಹ ನಾವು ಅಲ್ಲಿ ಆಡ್ಬೋದು. ವಾಲಿಬಾಲ್, ಖೋಖೋ, ಕ್ರಿಕೆಟ್, ಕಬಡ್ಡಿ. ಸೊ ಅದು ಸ್ವಲ್ಪ ಪ್ರೊವಿಷನ್ ನಾವು ಫ್ಯೂಚರಲ್ಲಿ ಮಾಡ್ತೇವೆ. ಹಾಗೆ ಎಲ್ಲ ಊರಿನವರು ಕಾಂಟ್ರಿಬ್ಯೂಟ್ ಮಾಡಿ ಒಳ್ಳೆ ಲೆವೆಲಿಂಗ್ ಮಾಡಿದ್ದೇವೆ. ಅಲ್ಲಿ ನೀವು ನೋಡಿದ್ರು ಇವತ್ತು. ಸೊ ಕಂಬಳ ಪ್ರತಿ ವರ್ಷ ಆಗ್ಬೋದು, ಬಟ್ ಬೇರೆ ಟೈಮ್ಸ್ ಅದು ನಾವು ಯೂಸ್ ಮಾಡಲಿಕ್ಕೆ ನಮ್ಮದು ಒಂದು ಪ್ರೊವಿಷನ್ ಮಾಡಲಿಕ್ಕೆ ಒಂದು ವಿಷನ್ ಉಂಟು. ಸೊ ಅದಕ್ಕೆ ನಾವು ಮುಂಬೈ ಕಮಿಟಿ ಅವರು ಸಹ ಡಿಸ್ಕಷನ್ ಮಾಡಿದ್ದೇವೆ. ಸೊ ಅದು ಸಹ ಒಂದು ಕಂಟಿನ್ಯೂ ಆದರೆ ಯರ್ಮಲ್ ಊರಿಗೆ ಸ್ವಲ್ಪ ಒಳ್ಳೆಯದಾಗ್ತದೆ, ಒಳ್ಳೆಯ ಹೆಸರು ಬರ್ಬೋದು. ಹಾಗೆ ನಮ್ಮದು ಒಂದು ಪ್ರಯತ್ನ. ನಮ್ಮದು ಕಲ್ಚರಿಗೆ ಅವರಿಗೆ ತೋರಿಸ್ಲಿಕ್ಕೆ ಫಾರಿನರ್ಸ್ ಬರ್ತಾರೆ, ಬೇರೆ ಊರಿನವ್ರು ಬರ್ತಾರೆ. ಸೊ ಅವರಿಗೆ ಸಹ ನಾವು ಇದೆಲ್ಲ ತೋರಿಸ್ಬೋದಂತ ಒಂದು ನಮ್ಮದು ಇಂಟೆನ್ಷನ್. ಸೊ ನಮ್ಮದು ಕಲ್ಚರ್ ಸ್ವಲ್ಪ ಇನ್ನೂ ಫೇಮಸ್ ಆಗಬೇಕು. ಕಾಂತಾರ ಮೂವಿ ನಂತರ ನಾವು ಸಹ ಸ್ವಲ್ಪ ಅದಕ್ಕೆ ಒಂದು ಕಂಟಿನ್ಯೂ ಒಂದು ಹೆಲ್ಪ್ ಮಾಡುವಂಥ
ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮಕ್ಕೆ ಕೆಂಕ ಕೊಡಗು ಜೋಡುಗರು ಕಂಬಳ ವತಿಯಿಂದ ನಾವು ಧನ್ಯವಾದವನ್ನು ಅರ್ಪಿಸುತ್ತೇನೆ. ಅದೇ ರೀತಿಯಲ್ಲಿ ಸಮಿತಿಯ ಅಧ್ಯಕ್ಷರಾದ ರೋಹಿತ್ ಹೆಗ್ಡೆ, ಅದೇ ರೀತಿ ಮುಂಬೈ ಸಮಿತಿಯ ಅಧ್ಯಕ್ಷರಾದ ಯರ್ಮಾಳು ಹರೀಶ್ ಶೆಟ್ಟಿ, ಕೋಶಾಧಿಕಾರಿಯಾದಂಥ ಮುಂಬೈ ಸಮಿತಿಯ ಎಲ್ಲ ಸದಸ್ಯರಿಗೂ, ಅದೇ ರೀತಿ ದುರಂತ ಎಲ್ಲರಿಗೂ ನಾನು ಸಮಿತಿಯ ವತಿಯಿಂದ ಧನ್ಯವಾದ ಅರ್ಪಿಸುತ್ತೇನೆ.